ಶೆಟ್ರೆ ನಮಸ್ತೆ. ಯಾವ ಕಡೆ ಇದ್ದೀರಿ? ಈ ಬುಳುವಾರಿದ್ದು ರೋಡಿದ್ದು ಭಾರಿ ಸಮಸ್ಯೆ ಆಗಿದೆ ಶೆಟ್ರೆ. ಈ ಕಾಮಗಾರಿ ಎಲ್ಲ ಇಷ್ಟು ಎಂತ ಗೊತ್ತುಂಟ, ಒಂದು ಎಂತ ಗೊತ್ತುಂಟ, ಅವರು ಈ ಇಂಜಿನಿಯರ್ನವರದ್ದು ಸ್ವಲ್ಪ ತಪ್ಪು ಇದರಲ್ಲಿ. ಒಂದು ಡ್ರೈನೇಜ್ ಫಸ್ಟಿಗೆ ಮಾಡಿ ಆಮೇಲೆ ರೋಡ್ ಮಾಡೋದು ಬಿಟ್ಟು ಈಗ ಅದು ಆ ಸೈಡ್ ಇದ್ದು ನೋಡಿ, ಈ ಸೈಡ್ ಈಗ ಕೇಬಲ್ ಹಾಕಬೇಕು ಅಂತೇಳಿ ಅದು ಸೈಡ್ ಅಲ್ಲಿ ಬಿಟ್ಟಿದ್ದಾರೆ ನಿಮ್ಮ ಕಾಂಕ್ರೀಟ್ ರೋಡ್ ಇದ್ದು. ಅದರಲ್ಲಿ ಈ ಬ್ರಿಡ್ಜ್ ಹತ್ರ ನೋಡಿ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡೂ ಸೈಡ್ ಹಂಗೆ ಆಗಿದೆ ಅಂತ. ಅದಲ್ಲ ಫಸ್ಟ್ ಈಗ ಮಾಡಬೇಕಲ್ಲ ಶೆಟ್ರೆ. ಯಾವುದು ಬ್ರಿಡ್ಜ್ ಇದ್ದು? ಈ ಅಲ್ಲ ನೀವು ಅದು ಅಲ್ಲ, ಅದು ಈಗ ನೋಡಿ ಎದುರುಗಡೆ ಯಾವ್ದು ಈಗ ಒಂದು ಮೋರಿ ಆಗ್ತಾ ಇದೆ ಅಲ್ವಾ, ಅದು ಫಸ್ಟಿಗೆ ಮಾಡ್ತಾ ಇದ್ರೆ ಈ ಸಮಸ್ಯೆ ಇರ್ಲಿಲ್ಲ ಅಲ್ಲ. ಯಾವುದು ಮಾಡುದಿಲ್ಲ ಅಂತ ಅದೆಲ್ಲ ಮತ್ತೆ ಪುನಃ ಈಗ ಯಾಕೆ ಶುರು ಮಾಡಿದ್ದು? ಅಲ್ಲ, ಇದು ಜನರಿಗೆ ಸಮಸ್ಯೆ ಆಗಿದೆ ಸರ್. ಎಂತ ಗೊತ್ತುಂಟ, ಒಂದು ನೋಡಿ ಇದಕ್ಕಿಂತ ಪುನಃ ಒಂದು 50 ಮೀಟರ್ ಹೋಗುವಾಗ ಅಲ್ಲಿ ಒಂದು 10 ಮೀಟರ್ ನಷ್ಟು ಅದು ಬಾಕಿ ಆಗಿದೆ. ಇದೀಗ ಅದು ಅಲ್ಲ, ನೀವು ಮಾಡುದು ಸರಿ ಅಲ್ಲ, ಅದು ಎಂತ ಓಪನ್ ಮಾಡಿದ್ರು ಮುಂದೆ ಅಲ್ಲಿ ಕಾಂಕ್ರೀಟ್ ಆಗುವಾಗ ಪುನಃ 15 ದಿವಸ ಬಂದ್ ಮಾಡಬೇಕು ಬೇಡ. ಈಗ ಥ್ರೂ ಔಟ್ ನೀವು ಹಾಕ್ತಾ ಇದ್ರೆ ಈ ಸಮಸ್ಯೆ ಇರ್ಲಿಲ್ಲ. ಹೇಗೋ 15 ದಿವಸ ಕ್ಲೋಸ್ ಮಾಡ್ತಾ ಇದ್ದೀರಿ. ಇದು ಯಾವ್ದು ಈ ಬ್ರಿಡ್ಜ್ ಕೂಡ ಅವತ್ತೇ ಶುರು ಮಾಡ್ತಾ ಇದ್ರೆ, ಈಗ ಆಗ್ತಾ ಇರುವ ಮೋರಿ ಕೂಡ ಅವತ್ತೇ ಆಡ್ತಿದ್ರೆ ಒಂದೇ ಸರ್ತಿ ಆಗ್ತಿತ್ತು ಅಂತ. ಜನಗಳಿಗೆ ಭಾರಿ ಸಮಸ್ಯೆ ಆಗಿದೆ ಅಂತ ಶೆಟ್ರೆ. ಕನ್ನಡಕಕ್ಕೆ ಮತ್ತು ಇದಕ್ಕೆ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಆಗ್ತದ? ಅಲ್ಲ, ಅಲ್ಲಿದ್ದು ಅದು ಬಿಡಿ. ಅದು ಅದೇ ನಾನು ನೋಡಿ ಮೊನ್ನೆ ಈಗ ಒಂದು 4-5 ದಿವಸದಲ್ಲಿ ಮಳೆ ಬಿಟ್ರೆ, ಇದಕ್ಕಿಂತ ಮೊದಲು ಮಳೆ ಬಿಟ್ಟೇ ಇತ್ತು. ನೀವು ಸ್ವಲ್ಪ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದು ಸಮಸ್ಯೆ ಇರ್ಲಿಲ್ಲ, ಬೇಗ ಆಗ್ತಿತ್ತು ಅಂತ. ಸೈಡಿಗೆಲ್ಲ ಮಾಡಿ ಈಗಿದೆ ಈಗಿನ ಟೆಕ್ನಾಲಜಿಯಲ್ಲಿ ಎಂಥದ್ದು ಸಮಸ್ಯೆ. ಆ ಸೈಡಿಗೆ ಎಂತ ಶೆಟ್ರೆ, ಆ ಸೈಡಿಗೆ ಯಾವುದಕ್ಕೆ ಈಗ ಕಾಂಕ್ರೀಟ್ ಹಾಕಿದ ಸೈಡಿಗೆ ಇಮಿಡಿಯೇಟ್ ಆಗಿ ಆ ಮಣ್ಣು ಹಾಕುವುದು ಎಂತ ಹಾಕುದುಂಟ ಅದು ಮಾಡಿ ಮುಗಿಸ್ಬೇಕು. ಇನ್ನು ಎಂತ ಗೊತ್ತುಂಟ, ಇನ್ನು 4-5 ದಿವಸ ಅಂತೇಳಿ ಹೋದ್ರೆ ಪುನಃ ಇಲ್ಲಿ ರೋಡ್ ಬ್ಲಾಕ್ ಮಾಡಿದ್ದು ಅದು ಇಮಿಡಿಯೇಟ್ ಮಾಡಿಬಿಡಿ. ಮತ್ತೊಂದು ಅದು ಪೀಸ್ ಮತ್ತು ಇದು ಯಾವುದು ನಿಮ್ಮ ಈಗ ಆಗುವಂತದ್ದು ಯಾವುದು ಮೋರಿ ಉಂಟಲ್ಲ, ಅದು ಕೂಡ ಇಮಿಡಿಯೇಟ್ ಒಂದೇ ಸಲ ಮಾಡಿ. ಇನ್ನು ಅರ್ಧ ಮಾಡಿ ಅರ್ಧ ಓಪನ್ ಮಾಡುದು ಆಗ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಅಲ್ಲ, ಎಂತ ಗೊತ್ತುಂಟ, ಈಗ ಮೊನ್ನೆ ಅಲ್ಲಿ ಡೈವರ್ಷನ್ ಮಾಡಿ ರೋಡ್ ಬಿಟ್ಟಿದೆ. ನಿಮ್ಗೆ ಇದನ್ನು ಕ್ಲಿಯರ್ ಮಾಡಿದ್ದು ಆದ ನಂತರ ಓಪನ್ ಮಾಡಬಹುದಿತ್ತು ಅಂತೇಳಿ ಅರ್ಧ ಇಲ್ಲಿ ಅಲ್ಲಿವರೆಗೆ ಬರುದು, ಅಲ್ಲಿಂದ ಪುನಃ ತಿರುಗಿ ಹೋಗುವ ಯೋಟಾಗ್ತದೆ ಅಂತ ಶೆಟ್ರೆ. ಸ್ವಲ್ಪ ಯಾವಾಗ ಮಾಡ್ತೀವಿ ನೋಡಿ. ರೋಡ್ ಇದ್ದು ಮಾಡುವಾಗ ನೀವು ಚರಂಡಿದ್ದು ಶುರುವಿಗೆ ಮಾಡದೆ ರೋಡ್ ಶುರುವಿಗೆ ಮಾಡಿ ಆನಂತರ ಚರಂಡಿ ಸೈಡಲ್ಲಿ ಬಿಟ್ಟು ಅಲ್ಲಿ ಬಿದ್ದರು ಯಾರಾದರೂ ಸತ್ತರೆ ಎಂತ ಯಾರು ಜವಾಬ್ದಾರಿ ಇವೆ? ನೀವು ಇಷ್ಟೆಲ್ಲ ಗೊತ್ತಿದ್ದುಕೊಂಡು ಇಂಜಿನಿಯರ್ಗಳು ಈ ರೀತಿ ಮಾಡಿದ್ರೆ ಇದು ಅವೈಜ್ಞಾನಿಕ ಕಾಮಗಾರಿ ಅಂತೇಳಿ ಇದನ್ನು ಕನ್ಸಿಡರ್ ಮಾಡಿ ಇಲ್ಲಿ ಬಂದ್ ಮಾಡುವ ವ್ಯವಸ್ಥೆ ಆಗಬೇಕಾಗುತ್ತೆ. ಜನರದ್ದು ಸಮಸ್ಯೆ ಗೊತ್ತುಂಟಲ್ಲ ನೋಡಿ. ಅಲ್ಲಿ ಎದುರುಗಡೆ ಅಲ್ಲಿ ಒಂದು 10-20 ಮೀಟರ್ ನೀವು ಬಿಟ್ಟಿದ್ದೀರಿ, ಅದನ್ನು ಪುನಃ ಕಾಂಕ್ರೀಟ್ ಆಗುವಾಗ ಪುನಃ ರೋಡ್ ಬ್ಲಾಕ್ ಮಾಡಬೇಕು. ಎಷ್ಟು ಸಲ ಅಂತೇಳಿ ಜನರಿಗೆ ಉಪದ್ರ ಕೊಡುವುದು ಅಂತೇಳಿ. ಅಲ್ಲ, ಇನ್ನು ಕಾಂಕ್ರೀಟ್ ಆಗುವಾಗ ಬ್ಲಾಕ್ ಮಾಡೋದು ಎಲ್ಲಿ ಹೋಗ್ತದೆ? ಅಲ್ಲಿಗ ರಾಮಭಟ್ರ ಕೆಳಗೆ ರೋಡ್ ಮೇಲೆ ಕನೆಕ್ಷನ್ ಆಗ್ತದಲ್ಲ, ಅಲ್ಲಿಗ 10 ಮೀಟರ್ನಷ್ಟು ಬಿಟ್ಟದನ್ನು ಕಾಂಕ್ರೀಟ್ ಆಗುವಾಗ ಅದನ್ನು ಕ್ಯೂರಿಂಗ್ ಆಗ್ಲಿಕ್ಕೆ ನೀವು ಬಂದ್ ಮಾಡಲೇಬೇಕಲ್ಲ. ಅದು ನೋಡಿ, ಈಗ ಇಷ್ಟು ದಿವಸ ಆಯ್ತು ಒಟ್ಟಿಗೆ ಅದನ್ನು ಒಂದು ಸೈಡಿಂದ ಆದ್ರೂ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಅಲ್ಲಿಂದ
ಮಾಡ್ಬೇಕಲ್ಲ ಮತ್ತೆ ಅದು ಕ್ಲಿಯರ್ ಮಾಡಿ ನಂತರ ಹೊಸಬ್ರು ಅಂದ್ರೆ ಇಲ್ಲಿ ಇದ್ದವ್ರಿಗೆ ಗೊತ್ತಿರ್ಬೇಕಲ್ಲ. ಇದು ನೋಡಿ ಎಷ್ಟು ಬ್ಲಾಕ್ ಇದೆ, ಬೆಳಿಗ್ಗೆ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಹೋಗ್ತಿದ್ದಲ್ಲ ಆರಾಮಿಂದ ಮನೆಯಲ್ಲಿ. ನೀವು ಆಕ್ಸಿಡೆಂಟ್ ಇರುವಾಗ ನೀವು ಇಲ್ಲಿಂದ ಓಪನ್ ಮಾಡಿ ಕೊಟ್ಟದ್ದು ಯಾಕೆ ಇದಾಗದೆ? ಲೈಟ್ ವೆಹಿಕಲ್ ಅಂತ ಬಿಟ್ಟಿದ್ದಾರೆ, ವ್ಯವಸ್ಥೆ ಮಾಡಬೇಕಲ್ಲ ಬೇರೆ ಕಡೆ ಹಾಕಿ. ನೋಡಿ ಇಲ್ಲ ಬರೋದು ಇಲ್ಲಿಂದ ಅಲ್ಲ, ಅದು ಬರುವಾಗ ರಾಡ್ಗಳು ಅಲ್ಲಿ ಆಚೆ ಹೊಂಡ. ಕನಿಷ್ಠ ಜ್ಞಾನ ಬೇಕು. ಈಗ ನೋಡಿ ಮಿಲ್ಗೆ ಮೊದಲು ಫಿಕ್ಸ್ ಗಾಡಿ ಇದೆಯಲ್ಲ ಈ ಸೈಡಿಂದ ಬರ್ತಾ ಇರೋದು. ಇದು ರೋಡ್ ಈ ಪರಿಸ್ಥಿತಿ, ಯಾವ್ದಾದ್ರು ಗಾಡಿ ಒಂದು ಕೆಟ್ಟೋದ್ರೆ ಮತ್ತೆ ಬ್ಲಾಕ್ ಇರ್ತೀವಿ ಅಲ್ಲ. ಇವತ್ತೊಂದು ಗರ್ಭಿಣಿ ಒಂದು ಇಲ್ಲಿ ವೆಹಿಕಲ್ ಅಲ್ಲಿ ಬಂದು ಏನೆಲ್ಲ ಸಮಸ್ಯೆ ಆಗಿ ಈಗ ಜೀವದಲ್ಲಿ ಹೋರಾಡ್ತಾ ಇದ್ದಾರೆ, ಜೀವ ಮರಣದ ಇದರಲ್ಲಿ ಹೋರಾಡ್ತೀವಿ ಅಂಥದ್ದೆಲ್ಲ ಅವಕಾಶ ಕೊಡುತ್ತಿಲ್ಲ. ಅವರು ಇದನ್ನು ಭಾರಿ ಯೋಚನೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನೀವು ಮಾಡುವಾಗ ಇಲ್ಲೆಲ್ಲ ಮಾಡುವ ಡ್ಯಾಮೇಜ್ ವರ್ಕ್ ಮಾಡಬೇಕು. ಈ ಥರ ಅಲ್ಲ, ಇದು ತುಂಬ ದಿವಸ ಆಗಿದೆ, ಹೀಗೆ ಉಂಟು ವರ್ಕ್ ಮಾಡೋದು. ಸಮಸ್ಯೆ ಸುಲಭ ಇತ್ಯಂತ ಯೋಜನೆ ಗೊತ್ತಾಗ್ಬಿಡೋದು.